ಸಮುದ್ರ ಗಡಿ ಪ್ರವೇಶ ಮಾಡಿದೆಯಾ ಚೀನಾ ಬೋಟ್ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಭಾರತಕ್ಕೆ ಸೇರಿದ ಸಮುದ್ರದಲ್ಲಿ ಚೀನಾ ಬೋಟ್ ಕಾಣಿಸ್ಕೊಂಡಿದೆ ಅನ್ನುವಂಥ ವಿಚಾರ. ಮೀನುಗಾರಿಕೆಗೆ ಚೀನಾ ಬೋಟ್ನಿಂದ ಅವೈಜ್ಞಾನಿಕ ಲೈಟ್ ಬಿಡಲಾಗಿದೆ ಅನ್ನುವಂಥ ವಿಚಾರ. ಭಾರತದ ಸಮುದ್ರ ಗಡಿ ಪ್ರವೇಶ ಮಾಡಿದೆಯಾ ಚೀನಾ ಬೋಟ್? ಭಾರತಕ್ಕೆ ಸೇರಿದ ಸಮುದ್ರದಲ್ಲಿ ಚೀನಾ ಬೋಟ್ ಮೀನುಗಾರಿಕೆ ಮಾಡ್ತಾ ಇದೆ ಅನ್ನುವಂಥ ವಿಚಾರ. ಚೀನಾ ಬೋಟ್ನಿಂದ ಅವೈಜ್ಞಾನಿಕ ಲೈಟ್ ಫಿಶಿಂಗ್ ಆರೋಪ ಕೇಳೋದಕ್ಕೆ ಸಿಗ್ತಾ ಇದೆ. ಮೀನುಗಾರಿಕೆ ನಡೆಸುತ್ತಿದ್ದ ವಿಡಿಯೋ ಸೆರೆ ಹಿಡಿದಿದ್ದಾರೆ ರಾಜ್ಯದ ಮೀನುಗಾರರು. ಚೀನಾ ಬೋಟ್ ಸಮುದ್ರ ಗಡಿಗೆ ಬಂದಿದ್ದೇಕೆ ಅನ್ನೋದ್ರ ಬಗ್ಗೆ ತನಿಖೆ ಆಗಬೇಕಾಗುತ್ತೆ. ಕೋಸ್ಟ್ ಗಾರ್ಡ್ ಸಮಗ್ರ ತನಿಖೆ ಮಾಡುವಂತೆ ಮನವಿ ಮಾಡ್ತಿದ್ದಾರೆ. ಭಾರತದ ಸಮುದ್ರ ಗಡಿ ಪ್ರವೇಶ ಮಾಡಿರುವ ವಿಚಾರವನ್ನ ಸ್ವತಃ ನಮ್ಮ ರಾಜ್ಯದ ಮೀನುಗಾರರೇ ಅದನ್ನ ವಿಡಿಯೋ ಮಾಡಿಕೊಂಡಿದ್ದಾರೆ, ಕಣ್ಣಾರೆ ಕಂಡಿದ್ದಾರೆ. ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ಚೀನಾ ಬೋಟ್ನಿಂದ ಬನ್ನಿ, ಅದರ ದೃಶ್ಯಾವಳಿಗಳಿದ್ರೆ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮೀನುಗಾರಿಕೆ ನಡೆಸ್ತಾ ಇದ್ದಂತಹ ವಿಡಿಯೋ ಸೆರೆ ಹಿಡಿದ ಮೀನುಗಾರರು ನೋಡಿ ಇದನ್ನು ಸೆರೆ ಹಿಡಿದಿದ್ದಾರೆ. ನಮ್ಮ ಮೀನುಗಾರ ಸೆರೆ ಹಿಡಿದಿದ್ದಾರೆ. ಇಲ್ಲಿ ಪ್ರಾಬ್ಲಮ್ಮು ಈಗ ಮೊನ್ನೆ ಮಾಲ್ಡೀವ್ಸ್ನ ವಿಚಾರ ಬಂತಲ್ಲ, ಮಾಲ್ಡೀವ್ಸ್ನ ವಿಚಾರ ಬಂದಾಗ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಬನ್ನಿ ಅಂತ ಹೇಳಿದ್ರು. ಮಾಲ್ಡೀವ್ಸ್ಗೆ ಅತಿ ಹೆಲ್ಪ್ ಮಾಡಿದವ್ರು ನಾವು. ಆದರೆ ಮಾಲ್ಡೀವ್ಸನ್ನು ಚೀನಾ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆಯಾಯ ಭಾಗಗಳಲ್ಲೆಲ್ಲ ಸಿಕ್ಬಿಟ್ರೆ ನಮಗೆ ತುಂಬ ಆತಂಕ ಇರೋದು. ಒಂದು ಶ್ರೀಲಂಕಾ ಆಲ್ರೆಡಿ ಚೀನಾ ವಶವಾಗಿ ಹೋಗಿದೆ. ಸಾಲ ಕೊಟ್ಟು ನೀವು ರಾಜ್ಯವನ್ನೇ ದೇಶವನ್ನೇ ಪಡ್ಕೊಳ್ಳೋದಂದರೆ ಹಿಂಗೆ ಪಡ್ಕೊಳ್ಳೋದಿಲ್ಲ. ನಮಗೆ ಅಲ್ಲಿ ಮಾಡಕ್ಕೆ ಬಿಡಿ, ನಮಗೇನಾದರೂ ನಮಗೆ ಒಂದು ಯುದ್ಧ ವಿಮಾನ ಇಡ್ಲಿಕ್ಕೆ ಜಾಗ ಬಿಡಿ, ಹಿಂಗೆಲ್ಲಾದರೂ ಇಂಡಿಯಾಕ್ಕೆ ತೊಂದರೆ. ಹಾಗೇನೆ ಮಾಲ್ಡೀವ್ಸ್ ಕೂಡ ಆ ಪ್ರಯತ್ನಗಳನ್ನು ಮಾಡ್ತು. ಹಾಗಾಗಿ ನಮಗೆ ಚೀನಾ ಇದೆಯಲ್ಲ ಒಂದು ರೀತಿಯಲ್ಲಿ ಯಾವತ್ತೂ ಕೂಡ ಮಗ್ಗಲ ಮುಳ್ಳದು. ಸೊ ಹಾಗಾಗಿ ಆ ಎಲ್ಲ ಪ್ರದೇಶಗಳನ್ನು ಕೂಡ ನಮ್ಮಲ್ಲಿ ಒಂದು ಸಿಸ್ಟಮ್ ಇತ್ತೀಚೆಗೆ ಇತ್ತು. ನಿಮ್ಗೆ ಗೊತ್ತಿರುವ ನರೇಂದ್ರ ಮೋದಿ ಅವರು ಒಂದು ಘೋಷಣೆ ಮಾಡಿದರು. ಅಂದರೆ ಒಂದು ಕೊಡೆ ಥರ ಇಡೀ ಇಂಡಿಯಾವನ್ನು ಕಾಪಾಡಿಕೊಳ್ಳುವಂಥ ಒಂದು ಸಿಸ್ಟಮ್. ಈಗ ಐರನ್ ಡೋನ್ ಇದೆಯಲ್ಲ ಅದು ಬೇರೆ. ಇದು ಅವತ್ತೊಮ್ಮೆ ನನಗೆ ಈಗಲೂ ನೆನಪಿದೆ, ನರೇಂದ್ರ ಮೋದಿ ಅವರು ಲೈವಲ್ಲಿ ಬಂದು ಹೇಳಿದರು, ನಾವು ಇದನ್ನು ಅಭಿವೃದ್ಧಿಪಡಿಸಿದ್ದೀವಿ. ಅಂದರೆ ಎಲ್ಲ ಕಡೆ ಏನು ಆದರೂ ಕೂಡ ಮೇಲ್ಗಡೆ ಯಾವುದಾದ್ರೂ ಬಂದರೂ ಕೂಡ ನಮಗೆ ತಕ್ಷಣವೇ ಅಲರ್ಟ್ ಆಗುವಂಥದ್ದು ಅಂತೇಳಿ. ಸಮುದ್ರದ ವಿಚಾರದಲ್ಲಿ ಹಾಗಲ್ಲ, ಇನ್ನೂ ಕೂಡ ದೊಡ್ಡ ದೊಡ್ಡ ಆವಿಷ್ಕಾರಗಳಾಗಬೇಕಾಗಿದೆ. ಸಮುದ್ರದಲ್ಲಿ ಅಷ್ಟು ಈಸಿಯಾಗಿ ನಾವು ಇನ್ನೂ ಕೂಡ ನಾವು 1 ಕಿಲೋಮೀಟರ್ ಒಳಗೆ ಕೂಡ ಹೋಗಿಲ್ಲ. ನಾವು ಮಂಗಳ ಗ್ರಹಕ್ಕೆ ಹೋಗಿರ್ಬೋದು, ಸಮುದ್ರದೊಳಗೆ ಇನ್ನೂ ಹೋಗೋಕ್ಕಾಗಲೇ ಇಲ್ಲ. 1 ಕಿಲೋಮೀಟರ್ ಕೂಡ ಇನ್ನೂ ಒಳಗೆ ನಾವು ಹೋಗಿಲ್ಲ. ಸಬ್ಮೆರಿನ್ ಕೂಡ ಅದರ ಒಳಗಡೆನೇ ಮ್ಯಾನೇಜ್ ಮಾಡಬೇಕು. ನಾವು ಹೇಳ್ತೀವಲ್ಲ ಸಬ್ಮೆರಿನ್ ಮತ್ತೊಂದು ಅಂತೇಳಿ. ಸೊ ಹಾಗಿರುವಾಗ ಈ ಸಮುದ್ರದ ಮುಖಾಂತರ ನಡೆಯುವಂಥದ್ದು ಇದೆಯಲ್ಲ, ಈಗ ಅವ್ರು ಬಂದರು. ಆದರೆ ನಮ್ಮ ಮೀನುಗಾರರಿಗೂ ಅಲರ್ಟ್ನೆಸ್ ಇರುತ್ತೆ. ನಾವು ನಮ್ಮ ಪೊಲೀಸರು, ನಮ್ಮ ಗುಪ್ತಚರ ಇಲಾಖೆಗಳು ಅವರನ್ನು ಒಂದು ರೀತಿಯಲ್ಲಿ ಮಾಹಿತಿ ಕೊಟ್ಟಿರುತ್ತೆ ಅವರಿಗೆ. ಈಗ ನೋಡಿ ಆ ಚೀನಾ ಬಾವುಟ ಇರುವಂತಹ ಬೋಟ್ಗಳು ಬಂದಿರುವಂಥದ್ದು, ಅದನ್ನು ಫೋಟೋ ತೆಗೆದು ಕಳಿಸಿದ್ದಾರೆ. ಬಹುಶಃ ಇನ್ನಷ್ಟು ಹೆಚ್ಚಿನ ಅಂದರೆ ಚೀನಾ ಬೋಟ್ನಿಂದ ಮೀನುಗಾರಿಕೆ ಆಗ್ತಾ ಇದೆ. ಕೇವಲ ಮೀನುಗಾರಿಕೆ ಮಾತ್ರನಾ, ಬೇರೆ ಏನಾದರೂ ಇದೆಯಾ, ಅಥವಾ ಅದು ನಿಷೇಧಿತ ಪ್ರದೇಶನ? ಸಮುದ್ರದ ಗಡಿಯೊಳಗೆ ಹೆಂಗೆ ಬಂದರು? ಇಂಟರ್ನ್ಯಾಷನಲ್ ಗಡಿ ಈ ಥರ ಇರುತ್ತೆ, ಸಮುದ್ರ ಗಡಿಗಳು ಕೂಡ ಇರುತ್ತೆ. ಅದನ್ನು ನಾವು ಮಾಡಿರ್ತೀವಿ. ನೋಡೋಣ ಇದರ ಬಗ್ಗೆ. ದಿನೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ದಿನೇಶ್, ಯಾವ ರೀತಿ ಇದು ಒಂದು ರೀತಿಯಲ್ಲಿ ಸಣ್ಣ ಮಟ್ಟಿನ ಆತಂಕಕ್ಕೆ ಕಾರಣವಾಗಿದೆ, ಆದರೆ ತಕ್ಷಣವೇ ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಕೂಡ ಇದಕ್ಕೆ ಪ್ರತಿಸ್ಪಂದನೆ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಲೇಟೆಸ್ಟ್ ಅಪ್ಡೇಟ್ ಏನಿದೆ ದಿನೇಶ್? ಹೌದು, ಅಂದ್ರೆ ಇದು ಈ ಒಂದು ಇಲ್ಲಿನ ಮೀನುಗಾರರಿಗೆ ಬಹಳಷ್ಟು ಆತಂಕವನ್ನು ಈಡೆ ಮಾಡಿಕೊಟ್ಟಿರುವಂತದ್ದು. ಅಂದ್ರೆ ಭಾರತದಲ್ಲೂ ಕೂಡ ಬೇರೆ ಬೇರೆ ಅಂದ್ರೆ ಕರ್ನಾಟಕ ಮೀನುಗಾರಿಕೆ ಇಷ್ಟು ನಾಟಿಕಲ್ ದೂರ ಅಂತ ಇದೆ, ಅಷ್ಟು ನಾಟಿಕಲ್ ದೂರದವರೆಗೆ ಹೋಗಿ ಮಾತ್ರ ಮೀನುಗಾರಿಕೆ ನಡೆಸಬೇಕಾಗುತ್ತೆ. ಮತ್ತು ತಮಿಳುನಾಡು, ಕೇರಳ ಈ ರೀತಿ ಬೇರೆ ಬೇರೆ ಭಾಗದವರಿಗೂ ಕೂಡ ಇಷ್ಟಿಷ್ಟೇ ನಾಟಿಕಲ್ ದೂರ ಅನ್ನುವಂಥದ್ದು ಮೀನುಗಾರಿಕೆಗೆ ಇದೆ. ಅಷ್ಟೇ ನಾಟಿಕಲ್ ಹೋಗಿ ಮೀನುಗಾರಿಕೆ ಮಾಡಬೇಕಾಗುತ್ತೆ. ಆದ್ರೆ ಪ್ರಮುಖವಾಗಿ ಭಾರತ ಚೀನಾ ಅನ್ನುವಂಥ ಮತ್ತೊಂದು ಗಡಿ ಕೂಡ ಇರುತ್ತೆ, ಅಂದ್ರೆ ಸಮುದ್ರದಲ್ಲೇ ಗಡಿ ಹಂಚಿಕೊಳ್ಳಲಾಗುತ್ತೆ. ಆದ್ರೆ ಈ ಒಂದು ಭಾರತದ ಏನು ಮೀನುಗಾರಿಕಾ ಪ್ರದೇಶ ಏನಿದೆ, ಇಲ್ಲಿಗೆ ಚೀನಾದ ಬೋಟು ಬಂದು ಈಗ ಮೀನುಗಾರಿಕೆ ನಡೆಸ್ತಾ ಇದ್ದಂತಹ ದೃಶ್ಯವನ್ನು ಕರಾವಳಿ ತೀರದ ಅಂದ್ರೆ ನಮ್ಮ ರಾಜ್ಯದ ಕರಾವಳಿ ತೀರದ ಮೀನುಗಾರರು ಸೆರೆ ಹಿಡಿದಿರುವಂತದ್ದು. ಅಂದ್ರೆ ಈ ಒಂದು ಚೀನಾದ ಬೋಟ್ ಏನಿದೆ ಇದು ಬಂದದ್ದು ಮಾತ್ರವಲ್ಲದೆ ಇಲ್ಲಿ ಮೀನುಗಾರಿಕೆ ನಡೆಸ್ತಾ ಇತ್ತು ಅನ್ನುವಂತ ಒಂದು ಸುದ್ದಿಯನ್ನು ಕೂಡ ಇಲ್ಲಿನ ಮೀನುಗಾರರು ಹಂಚಿಕೊಂಡಿರುವಂತದ್ದು. ಜೊತೆಗೆ ಆ ಲೈಟ್ ಫಿಶಿಂಗ್ ಅನ್ನುವಂಥದ್ದು ಬಹಳಷ್ಟು ಅಪಾಯಕಾರಿ ಮತ್ತು ಅವೈಜ್ಞಾನಿಕವಾದಂತಹ ಮೀನುಗಾರಿಕಾ ಪದ್ಧತಿ. ಇದು ಕರ್ನಾಟಕದಲ್ಲಿ ನಿಷೇಧ ಇದೆ, ಅಂದ್ರೆ ಈ ಒಂದು ಲೈಟ್ ಫಿಶಿಂಗ್ ಮಾಡಬಾರ್ದು ಅನ್ನುವಂಥದ್ದು ಇದೆ. ಆದ್ರೂ ಕೂಡ ಕೆಲವೊಂದು
ಕಡೆ ನಡೀತಾ ಇದೆ. ಆದ್ರೆ ಈ ಒಂದು ಚೀನಾ ಬೋಟ್ ಏನಿದೆ ಇದು ಲೈಟ್ ಫಿಶಿಂಗ್ ಮೂಲಕ ಮೀನುಗಾರಿಕೆ ನಡೆಸ್ತಾ ಇತ್ತು. ಇದನ್ನು ರಾಜ್ಯದ ಕರಾವಳಿಯ ಮೀನುಗಾರರು ಚಿತ್ರೀಕರಿಸಿ ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಈ ಒಂದು ಲೈಟ್ ಫಿಶಿಂಗ್ ಒಂದು ಅಪಾಯಕಾರಿ ಆದ್ರೆ ಮತ್ತೊಂದು ಚೀನಾ ಬೋಟ್ ಏನಿದೆ ಅದು ಗಡಿ ದಾಟಿ ಬಂದಿರುವಂತದ್ದು ಇಲ್ಲಿನ ಮೀನುಗಾರರಿಗೆ ಬಹಳಷ್ಟು ದೊಡ್ಡ ಆತಂಕವನ್ನು ಕೂಡ ಉಂಟು ಮಾಡಿರುವಂತದ್ದು. ಹೀಗಾಗಿ ಮೀನುಗಾರರು ಬಹಳಷ್ಟು ಆಗ್ರಹವನ್ನು ಕೂಡ ಮಾಡ್ತಾ ಇರುವಂತ ಅಂದ್ರೆ ಕೋಸ್ಟ್ ಗಾರ್ಡ್ ಅಂತ ಇದೆ, ಅಂದ್ರೆ ಆ ಮೀನುಗಾರಿಕಾ ಪ್ರದೇಶವನ್ನು ಮೀನುಗಾರರನ್ನು ನೋಡಿಕೊಳ್ಳುವಂತ ಕೋಸ್ಟ್ ಗಾರ್ಡ್ ಅಂತ ಇದೆ. ಈ ಒಂದು ಕೋಸ್ಟ್ ಗಾರ್ಡ್ ಇದನ್ನು ಸೂಕ್ತವಾದ ತನಿಖೆ ಮಾಡಬೇಕು. ಒಂದು ಅದು ಹಾದಿ ತಪ್ಪಿ ಬಂದಿರ್ಬೋದು ಅಥವಾ ಪೂರ್ವಕವಾಗಿ ಬಂದಿರ್ಬೋದು ಅನ್ನುವಂಥದ್ದನ್ನು ಕೂಡ ತನಿಖೆ ಮಾಡಬೇಕು ಅನ್ನೋಂಥ ಆಗ್ರಹವನ್ನು ಮೀನುಗಾರರು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು. ಆದರೆ ಒಂದು ಮೆಚ್ಚಲೇಬೇಕು, ನಮ್ಮ ಮೀನುಗಾರರು ಕೂಡ ನಮ್ಮ ಸೈನಿಕರೇ. ಎಷ್ಟು ಅದ್ಭುತವಾಗಿ ಫೋಟೋ ಹಿಡಿದ್ದಾರೆ ನೋಡಿ. ಆಮೇಲೆ ಆ ಲೈಟಿಂಗ್ ಮೀನುಗಾರಿಕೆ ನಮ್ಮಲ್ಲಿ ನಿಷೇಧ ಇದೆ, ಬೇರೆ ಬೇರೆ ಕಾರಣಗಳಿರುತ್ತೆ ಅದಕ್ಕೆ. ಅವರು ಮಾಡಿದ್ದಾರೆ ಅಂತ ಆ ಲೈಟಲ್ಲಿ ನೋಡಿ ಕಂಪ್ಲೀಟ್ 1 2 3 4 5 6 ಸಮ್ಟೈಮ್ಸ್ ತಪ್ಪಿನೂ ಬಂದಿರ್ತಾರೆ. ನಾನು ಅದನ್ನು ಹೇಳಲ್ಲ, ಅವ್ರಿಗೂ ಗೊತ್ತಾಗಲ್ಲ, ಅಲ್ಲದೆ ಹಂಗೆ ಬಂದರೆ ವಾಪಸ್ ಕಳಿಸ್ತಾರೆ ಅವರು. ಈಗ ನಮ್ಮ ಮೀನುಗಾರರು ಕೂಡ ಒಮ್ಮೆ ಸಿಕ್ಕಾಕೋತಾರೆ, ಶ್ರೀಲಂಕಾ ಬೋಟ ಅಲ್ಲಿ ಬಂದಾಗ ಸಿಕ್ಕಾಕೋತಾರೆ. ಅವರನ್ನ ನೋಡ್ತಾರೆ, ಎಲ್ಲ ಸರಿ ಇದೆಯಾ, ವಾಪಸ್ ಕಳಿಸ್ತಾರೆ. ಸಮ್ಟೈಮ್ಸ್ ಏನೋ ಡೌಟ್ ಬಂದರೆ 1-2 ದಿವಸ ಒಳಗೆ ಹಾಕಿರ್ತಾರೆ. ಓಕೆ, ಸೊ ಮುಂದಿನ ಸುದ್ದಿಗೆ ಹೋಗೋಣ. ಆ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತೀವಿ, ಬಟ್ ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ಕಾರಣ ರಾಜ್ಯದಲ್ಲಿ ಬಿಜೆಪಿ ದಳ